ಸಿಂಡಿಕೇಟ್ ಮೆಂಬರ್ ನಮ್ಮ ಕಾಲೇಜಿಗೆ ಬಂದಿದ್ರು. ಬರೀ ಸ್ವೀಟ್ ಹಂಚ್ತೇವೆ ಅಂತ ಹೇಳಿದ್ರಂತೆ. ಸ್ವೀಟ್ ಹಂಚಿದ ಮರುಕ್ಷಣವೇ ಕಾಲೇಜಿನ ಕ್ಯಾಂಪಸ್ನ ಹೊರಗೆ ಬರ್ತಾರೆ. ಹೊರಗೆ ಬಂದು NSCI ಶಾಲು ಹಾಗೆ ರೋಡ್ ಬ್ಲಾಕ್ ಮಾಡಿ ಪಟಾಕಿ ಹೊಡಿತಾರೆ, ಫ್ಲಾಗ್ ಹಾರಿಸ್ತಾರೆ. ಒಳಗೆ ಬಂದು DK ಶಿವಕುಮಾರ್ ಘೋಷಣೆ, ಸಿದ್ದರಾಮಯ್ಯ ಘೋಷಣೆ, NSCI ಘೋಷಣೆ ಹಾಕ್ತಾರಂತಾದ್ರೆ ಸಿಂಡಿಕೇಟ್ ಮೆಂಬರ್ ಹೇಗೆ ಅವ್ರು 10 ಜನ ಕರ್ಕೊಂಡು ಬಂದ್ರು? 10 ಜನ ಯಾರು? ಅವ್ರಿಗೆ ಏನಾದ್ರು ಏನು ಜವಾಬ್ದಾರಿ ಇತ್ತಾ? ಸಿಂಡಿಕೇಟ್ ಅಲ್ಲಿ ಏನಾದ್ರು ಕೆಲಸ ಇದೆಯಾ? ಅವ್ರು ಹೇಗೆ ಬಂದ್ರು? ಅವರ 10 ಜನ ಮಂಗಳೂರಿನಲ್ಲಿ NSUI ಸಂಭ್ರಮ ಖಂಡಿಸಿ ABVP ಪ್ರತಿಭಟನೆ. ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ ಬಗ್ಗೆ ಬಜೆಟ್ನಲ್ಲಿ ಪ್ರಸ್ತಾಪ. ಚುನಾವಣೆ ಮರು ಪ್ರಾರಂಭಿಸುವ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ. ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸುವ ಘೋಷಣೆ. ಸರ್ಕಾರದ ನಿರ್ಧಾರಕ್ಕೆ NSUI ವಿದ್ಯಾರ್ಥಿ ಸಂಘಟನೆಯಿಂದ ಸಂಭ್ರಮಾಚರಣೆ. ಮಂಗಳೂರಿನ ಹಂಪನಕಟ್ಟೆಯ ವಿವಿ ಕಾಲೇಜು ಕ್ಯಾಂಪಸ್ನಲ್ಲಿ ಸಂಭ್ರಮ. NSUI ಸಂಭ್ರಮಾಚರಣೆ ಖಂಡಿಸಿ ABVP ಪ್ರತಿಭಟನೆ. ಕಾಲೇಜಿಗೆ ನುಗ್ಗಿ ಶೈಕ್ಷಣಿಕ ಚಟುವಟಿಕೆಗೆ ಅಡ್ಡಿಪಡಿಸಿದ್ದಾರೆ ಅಂತ ಆರೋಪ. ಕಾಲೇಜು ಪ್ರವೇಶ ದ್ವಾರದ ಬಳಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು. NSUI ಸಂಘಟನೆಗೆ ಧಿಕ್ಕಾರ ಕೂಗಿ ABVP ವಿದ್ಯಾರ್ಥಿ ಸಂಘಟನೆ ಆಕ್ರೋಶ. ಕಾಲೇಜು ಪ್ರವೇಶಕ್ಕೆ ಅನುಮತಿ ಕೊಟ್ಟಂತಹ ಪ್ರಾಂಶುಪಾಲರಿಗೂ ಕೂಡ ABVP ವಿದ್ಯಾರ್ಥಿಗಳು ಧಿಕ್ಕಾರ ಕೂಗಿದ್ದಾರೆ. ಬಜೆಟ್ನಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ ಮರು ಪ್ರಾರಂಭಿಸುವ ಬಗ್ಗೆ ಘೋಷಣೆ ಆಗಿದ್ದು, ಜೊತೆಗೆ ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸುವ ಬಗ್ಗೆ ಘೋಷಣೆ ಆಗಿದ್ದಕ್ಕೆ NSUI ಸಂಘಟನೆ ಮಂಗಳೂರಿನಲ್ಲಿ ಸಂಭ್ರಮಾಚರಣೆಯನ್ನ ನಡೆಸಿತು. ಮಂಗಳೂರಿನ ಹಂಪನಕಟ್ಟೆಯ ವಿವಿ ಕಾಲೇಜು ಕ್ಯಾಂಪಸ್ನಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದ್ರು NSUI ಸಂಘಟನೆಯ ವಿದ್ಯಾರ್ಥಿಗಳು. ಇದನ್ನ ಖಂಡಿಸಿ ABVP ಪ್ರತಿಭಟನೆಯನ್ನ ಮಾಡಿದೆ. ಕಾಲೇಜಿಗೆ ನುಗ್ಗಿ ಶೈಕ್ಷಣಿಕ ಚಟುವಟಿಕೆಗೆ NSUI ಸಂಘಟನೆಯವರು ಅಡ್ಡಿಪಡಿಸಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬಂದಿದೆ. ಕಾಲೇಜು ಪ್ರವೇಶ ದ್ವಾರದ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ABVP ವಿದ್ಯಾರ್ಥಿಗಳು. NSUI ಸಂಘಟನೆಗೆ ಧಿಕ್ಕಾರ ಕೂಗಿದ್ದಾರೆ. ಹಾಗೆ NSUI ಸಂಘಟನೆ ಕಾಲೇಜು ಪ್ರವೇಶಕ್ಕೆ ಅನುಮತಿ ಕೊಟ್ಟಂತಹ ಪ್ರಾಂಶುಪಾಲರಿಗೂ ಕೂಡ ABVP ವಿದ್ಯಾರ್ಥಿಗಳು ಧಿಕ್ಕಾರ ಕೂಗಿದ್ದಾರೆ. ನಿನ್ನೆ 9 ಮಾರ್ಚ್ 2026 ನಿನ್ನೆ ಒಂದು ಸಿಂಡಿಕೇಟ್ ಮೆಂಬರ್ ನಮ್ಮ ಕಾಲೇಜಿಗೆ ಬಂದಿದ್ದರು. ಅವರು ನಮ್ಮ ಕಾಲೇಜಿಗೆ ಬಂದು ಪರ್ಮಿಷನ್ ತೊಗೊಂಡು ಬಂದಿದ್ರಂತೆ ಹೈಯರ್ ಅಥಾರಿಟೀಸಿಂದ. ಅವ್ರು ಬಂದು ನಾವು ಸ್ವೀಟ್ ಹಂಚ್ತೀವಿ, ಬರೀ ಸ್ವೀಟ್ ಹಂಚ್ತೇವೆ ಅಂತ ಹೇಳಿದ್ರಂತೆ. ಸೊ ನಮ್ಮ ಪ್ರಿನ್ಸಿಪಲ್ ಆಗಲಿ ಯಾರಿಗೇನು ವಿಷಯ ಗೊತ್ತಿಲ್ಲ. ಹೈಯರ್ ಅಥಾರಿಟೀಸಿಂದ ಅವರಿಗೆ ಏನು ಸೂಚನೆ ಬಂದಿತ್ತು, ಅವ್ರು ಬರ್ತಾರೆ ಬರೀ ಸ್ವೀಟ್ ಹಂಚಿ ಹೋಗ್ತಾರಂತ. ಫಸ್ಟ್ ಆಫ್ ಆಲ್ ಒಂದು ಸಿಂಡಿಕೇಟ್ ಮೆಂಬರ್ ಆದವರಿಗೆ ಯಾವ ಪಾರ್ಟಿ ಆಗಿರಲಿ ಯಾವ ಸಂಘಟನೆ ಆಗಿರಲಿ ಬೆಂಬಲಿತವಾಗಿ ಅವ್ರು ನಿಲ್ಬಾರ್ದು. ಇವರು ಸಿಂಡಿಕೇಟ್ ಮೆಂಬರ್ ಅವರು ಬಂದು ಸ್ವೀಟ್ ಹಂಚಿದ್ರು. ಸ್ವೀಟ್ ಹಂಚಿದ ಮರುಕ್ಷಣವೇ ಕಾಲೇಜಿನ ಕ್ಯಾಂಪಸ್ನ ಹೊರಗೆ ಬರ್ತಾರೆ. ಹೊರಗೆ ಬಂದು NSCI ಶಾಲು ಹಾಗೆ ಫ್ಲಾಗ್ ಹಿಡ್ಕೊಂಡು ನಮ್ಮ ಏನು ಕಾಲೇಜ್ ಕ್ಯಾಂಪಸ್ ಎದುರು ಏನು ಇಟ್ಸ್ ಅ ವೆರಿ ಬಿಸಿ ರೋಡ್ ಇದೆ, ಅಲ್ಲಿ ಒಂದು ಅರ್ಧ ರೋಡ್ ಬ್ಲಾಕ್ ಮಾಡಿ ಪಟಾಕಿ ಹೊಡಿತಾರೆ, ಫ್ಲಾಗ್ ಹಾರಿಸ್ತಾರೆ ಹಾಗೂ ಶಾಲ್ ಹಾಕೊಂಡೇ ಒಳಗೆ ಬರ್ತಾರೆ. ಆ್ಯಂಡ್ ನೀವು ನಿನ್ನೆ ಒಂದು TV ಇಂಟರ್ವ್ಯೂ ಕೂಡ ಕೊಟ್ಟಿದ್ರು. ಆ ಇಂಟರ್ವ್ಯೂಲ್ಲಿ ನೀವು ನೋಡ್ಬೋದು ಅವ್ರು ಶಾಲ್ ಹಾಕೊಂಡಿರೋದು ಮತ್ತು ಫ್ಲಾಗ್ ಇಟ್ಕೊಂಡಿರೋದಲ್ಲ. ಸೊ ಸಿಂಡಿಕೇಟ್ ಮೆಂಬರ್ ಅವರಿಗೆ ಹೇಗೆ ಯಾಕೆ ಅವರು ಒಂದು ಪಕ್ಷಕ್ಕೆ ಬೆಂಬಲಿತ ಆಗಿರಬೇಕು? ಅವರಿಗೆ ಸಿಂಡಿಕೇಟ್ ಮೆಂಬರ್ ಬಂದರು, ಅವರೊಟ್ಟಿಗೆ ಯಾರೋ 10 ಜನ ಅವರಿಗೇನು ಒಟ್ಟು ಯಾವುದೋ ಪೋಸ್ಟ್ ಇಲ್ಲ, ಸಿಂಡಿಕೇಟಲ್ಲಿ ಯಾವ ಜಾಗ ಕೂಡ ಇಲ್ಲ. ಅವ್ರು ಬಂದು ಓಪನ್ ಆಗಿ ನಮ್ಮ ಇದರಲ್ಲಿ ಏನು ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದು DK ಶಿವಕುಮಾರ್ ಘೋಷಣೆ, ಸಿದ್ದರಾಮಯ್ಯ ಘೋಷಣೆ, NSCI ಘೋಷಣೆ ಹಾಕ್ತಾರಂತಾದರೆ ನಮ್ಮ ಕ್ಯಾಂಪಸ್ ಇವತ್ತು ಎಲ್ಲಿ ತಿರುಗಿ ಬಂದಿದೆ. ಇವತ್ತು ನಮ್ಮ ಕ್ಯಾಂಪಸ್ಸಲ್ಲಿ ಪೊಲಿಟಿಕಲ್ ಎಜೆಂಡಾ ಬರಲಿಕ್ಕೆ ಇಲ್ಲ. ನಮ್ಮ ಕ್ಯಾಂಪಸ್ಸಲ್ಲಿ ಪೊಲಿಟಿಕಲ್ ಎಜೆಂಡಾ ಜಾಗನೇ ಇಲ್ಲ. ಈಗ ನಾವು ಆಧರಿಸಿಗಳ ABP ಆಗಲಿ ನಮ್ಮ ಯಾವ ಸಂಘಟನೆ ಆಗಲಿ, ABP ಇಸ್ ನಾಟ್ ಜಸ್ಟ್ ಲೆಫ್ಟಿಸ್ಟ್ ಆರ್ ರೈಟಿಸ್ಟ್ ಸಂಘಟನೆ. ವಿ ಆರ್ ನ್ಯಾಷನಲಿಸ್ಟ್. ವಿ ಆರ್ ನಾಟ್ ಲೆಫ್ಟಿಸ್ಟ್ ಆರ್ ರೈಟಿಸ್ಟ್, ವಿ ಆರ್ ನ್ಯಾಷನಲಿಸ್ಟ್. ನಮಗೆ ಒಂದು ದೇಶಭಕ್ತಿಯ ಸಿದ್ಧಾಂತ ನಾವು ಹೋಗ್ತಾ ಬಿಟ್ಟರೆ ಯಾವ ಪಕ್ಷದ ಆಧಾರಿತವಾಗಲಿ ಯಾವುದೋ ಪಕ್ಷದ ಅಡಿಯಾಳಾಗಿ ನಾವು ಕೆಲಸ ಮಾಡಿದ ಸಂಘಟನೆ ಅಲ್ಲ.
ಎಲೆಕ್ಷನ್ ಆಗಬೇಕಾದ್ರೂ ಕೂಡ ನಮ್ಮ ಏನು ನಮ್ಮ ಒಟ್ಟು ಪ್ರಿನ್ಸಿಪಲಿಂದ ಆಗಲಿ ನಮ್ಮ ಏನು ಸ್ಟಾಫ್ಗಳಿದ್ದಾರೆ, ನಮ್ಮ ಕಾಲೇಜಿನ ಹೆಡ್ ಅವರು ಯಾರಿದ್ದಾರೆ ಅವರಿಂದ ನಮಗೆ ಸೂಚನೆ ಬಂದಿತ್ತು, ಕಾಲೇಜ್ ಒಳಗೆ ಏನು ಎಲೆಕ್ಷನ್ ಆಗ್ತದೆ ಯಾವ ಕೇಸರಿ ಫ್ಲಾಗ್ ಆಗಲಿ ABP ಫ್ಲಾಗ್ ಆಗಲಿ ಅಥವಾ ಯಾವ ಸಂಘಟನೆಯ ಫ್ಲಾಗ್ ಬರಲಿಕ್ಕಿಲ್ಲ ಅಂತ. ಆದರೆ ಸೀಟ್ ಹಂಚಿದ್ದು ಇವರು ನಮ್ಮ ಮೊನ್ನೆ ಒಂದು ಡಿಸಿಷನ್ ಬಂತಲ್ಲ, ಎಲ್ಲ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಇನ್ನು ಮುಂದೆ ಚುನಾವಣೆ ಆಗಬೇಕು ಅಂತ ಏನು ನಿರ್ಧಾರ ಇತ್ತಲ್ಲ, ಆ ನಿರ್ಧಾರಕ್ಕೋಸ್ಕರ ಅವರು ಸ್ವೀಟ್ ಹಂಚಲಿಕ್ಕೆ ಬಂದಿದ್ರು. ಓಕೆ, ಸ್ವೀಟ್ ಹಂಚಲಿಕ್ಕೆ ಬಂದಿದ್ದು. ಫಸ್ಟ್ ಆಫ್ ಆಲ್ ಹೊರಗಿಂದ ಯಾರು ಕೂಡ ಕಾಲೇಜ್ ಕ್ಯಾಂಪಸ್ ಒಳಗೆ ಸ್ವೀಟ್ ಹಂಚಲಿಕ್ಕೆ ಬರಲಿಕ್ಕಿಲ್ಲ, ಏನು ಹೆಸರು ಬರಲಿಕ್ಕಿಲ್ಲ. ನಾಳೆ ಸ್ವೀಟ್ ಹಂಚಿದ್ರ ನಾಳೆ ವಿದ್ಯಾರ್ಥಿಗಳು ಏನಾದರೂ ಆಯಿತು, ಯಾರು ಹೊಣೆ ಸ್ವೀಟ್ ಹಂಚ ಯಾರು ಹೊಣೆ ಆಗ್ತಾರೆ ಅದಕ್ಕೆ? ಇವ್ರು ಹಣ ತಗೊಳ್ತಾರಾ? ಯಾರು ಹೊಣೆ ತಗೊಳ್ತಾರೆ? ಮತ್ತು ಇಲ್ಲಿ ನಮ್ಮ ಪ್ರಿನ್ಸಿಪಲ್ ಆಗಲಿ ಯಾರಿಗಾಗಲಿ ಇವರಿಗೆ ಬರೀ ವಿಷಯ ಗೊತ್ತಿದ್ದದ್ದು ಏನಂದರೆ ಇವರು ಸಿಂಡಿಕೇಟ್ ಮೆಂಬರ್ ಬರ್ತಾರೆ, ಅದೇ ಅಲ್ಲಿ ನಾವು ಸಿಂಡಿಕೇಟ್ ಮೆಂಬರ್ ಬರ್ತಾ ಇದ್ದಾರೆ ಅಂತ. ಸೊ ಅವರನ್ನು ಕೂಡ ನಾವು ದೂರಿಗೆ ನಮ್ಗೆ ಎಂತ ಆಗಲಿಕ್ಕಿಲ್ಲ. ಸಿಂಡಿಕೇಟ್ ಮೆಂಬರ್ ಹೇಗೆ ಅವ್ರು 10 ಜನ ಕರ್ಕೊಂಡು ಬಂದರು? 10 ಜನ ಯಾರು? ಅವ್ರಿಗೇನಾದರೂ ಏನು ಜವಾಬ್ದಾರಿ ಇತ್ತಾ? ಸಿಂಡಿಕೇಟಲ್ಲಿ ಏನಾದರೂ ಕೆಲಸ ಇದೆಯಾ? ಅವ್ರು ಹೇಗೆ ಬಂದರು ಅವರ 10 ಜನ? ಪ್ರಿನ್ಸಿಪಲ್ ಅದೇ ಹೇಳಿದ್ರು ನಮಗೆ. ಪ್ರಿನ್ಸಿಪಲ್ ಅವರಿಗೆ ಫಸ್ಟ್ ಸೂಚನೆ ಬಂದಿದೆ ಹೈಯರ್ ಅಥಾರಿಟಿಯಿಂದ, ಬರ್ತಾರೆ ಸೀಟ್ ಹಂಚಿ ಹೋಗ್ತಾರೆ, ಸಿಂಡಿಕೇಟ್ ಮೆಂಬರ್ ಬರ್ತಾರೆ. ಸಿಂಡಿಕೇಟ್ ಮೆಂಬರ್ ಅವರೊಟ್ಟಿಗೆ 5 ಜನ ಸಿಂಡಿಕೇಟ್ ರಿಲೇಟೆಡ್ ಬಂದರೆ ಪರವಾಗಿಲ್ಲ. ಇವ್ರು ಬಂದು ಒಳಗೆ ಏನು ಕುತಂತ್ರ ಮಾಡಿದ್ದಾರೆ ಅಂದರೆ ಸ್ವೀಟ್ ಹಚ್ಚಿದ್ದಾರೆ ಸಿಂಡಿಕೇಟ್ ಮೆಂಬರ್ ಆಗಿ. ಹೊರಗೆ ಬಂದು DK ಶಿವಕುಮಾರ್ಗೆ ಘೋಷಣೆ, ಸಿದ್ದರಾಮಯ್ಯಗೆ ಘೋಷಣೆ, NSUಗೆ ಘೋಷಣೆ ಹಾಕಿದ್ದಾರೆ. ಇದು ನಮ್ಮ ಎಂತ ಇದು ಪಾರ್ಟಿ ಆಫೀಸಾ? ಇದು ಕಾಂಗ್ರೆಸ್ ಪಾರ್ಟಿ ಆಫೀಸಾ? ನಮ್ಮ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು ಬೇಡಿಕೆ ಒಂದು ಏನು ಪ್ರಿನ್ಸಿಪಾಲ್ ಹೇಳಿದ್ದಾರೆ ಬಂದು, ಏನು ಅವರು ಸ್ಟೇಟ್ಮೆಂಟ್ ಕೊಡ್ತಿಲ್ಲ, ನಾವು ಇದನ್ನು ರೈಟಿಂಗಲ್ಲಿ ಕೊಡ್ತಾರೆ. ಅವರಿಗೆ ವಿಷಯ ಗೊತ್ತಿರಲಿಲ್ಲ. ಇವರು ಬಿಟ್ಟಿದ್ದು ಯಾಕೆ ಅಂದರೆ ಬರೀ ಸಿಂಡಿಕೇಟ್ ಮೆಂಬರ್ ಹಾಗೆ ಅವರೊಟ್ಟಿಗೆ 5 ಜನ ಯಾರು ಇದ್ದಾರೆ ಅವರು ಬರೀ ಸೀಟ್ ಹಂಚಲಿಕ್ಕೆ ಅಷ್ಟಕ್ಕೆ ಬಿಟ್ಟರೆ ಮತ್ತು ಬೇರೆ ಏನು ಪೊಲಿಟಿಕಲ್ ಅವರಿಗೆ ಐಡಿಯಾ ಗೊತ್ತಿಲ್ಲ. ಹಾಗಿದ್ದು ಯಾರು ಮಾಡಿದ್ದಾರೆ, ಸಿಂಡಿಕೇಟ್ ಮೆಂಬರ್ ಯಾರು ಬಂದಿದ್ರು ಅವರು ನಮಗೆ ಸ್ಟೇಟ್ಮೆಂಟ್ ಕೊಡಬೇಕು, ಓಪನ್ ಆಗಿ ಕೇಳಬೇಕು ಹೌದು ತಪ್ಪು ಅಂತ. ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ನಾವೆಂತ ಇವ್ರ ಹಾಗೆ ಎಂತ ಕುತಂತ್ರವನ್ನು ಮಾಡಲಿಲ್ಲ. ನಾವು ವಿ ಡೋಂಟ್ ಫಾಲೋ ಎನಿ ಪೊಲಿಟಿಕಲ್ ಪಾರ್ಟಿ ಹೇಳ್ದಾಗೆ ಇಲ್ಲ. ರೈಟ್ ಇಟ್ ಲೆಫ್ಟ್ ಇಟ್ ಅಲ್ ವಿ ಆರ್ ನ್ಯಾಷನಲಿಸ್ಟ್. ಬರೀ ನಮ್ಮ ಏನು ಕಾಲೇಜ್ ಕ್ಯಾಂಪಸ್ ಒಳಗೆ ಆ ದಿವಸ ಇವರಿಗೆ ನಮ್ಮ ಭಾರತ್ ಮಾತೆ ಏನು ಫ್ಲಾಗ್ ಒಳಗೆ ಕೊಟ್ಟಿದ್ವಿ, ನಮ್ಮ ಇಂಡಿಯನ್ ಫ್ಲಾಗ್ ಒಳಗೆ ಕೊಟ್ಟಿದ್ವಿ, ನಮ್ಮ ಹಾರಿಸ್ಲಿಕ್ಕೆ ಒಳ ತಂದಿದ್ವಿ, ಅದನ್ನು ಕೂಡ ಹಾರಿಸ್ಲಿಕ್ಕೆ ಬಿಡಲಿಲ್ಲ. ವೀರ್ ಸಾವರ್ಕರ್ ಅವರ ಒಂದು ಏನು ಭಾವಚಿತ್ರ ಇದ್ದ ಬಾವುಟವನ್ನು ಯಾವುದೋ ಒಂದು ಟೀಮ್ ಅವರು ತಂದಿದ್ರು, ಅದನ್ನು ಕೂಡ ಹಾರಿಸ್ಲಿಕ್ಕೆ ಬಿಡಲಿಲ್ಲ. ಹಾಗಾದರೆ ಇವರು ಜೈಕಾರ ಹಾಕ್ತಾರೆ. DK ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ವೀರ್ ಸಾವರ್ಕಿಂತ ದೊಡ್ಡವರ, ಇಲ್ಲ ನಮ್ಮ ಭಾರತ ಮಾತೆಗಿಂತ ದೊಡ್ಡವರ ಇವರು? ಅದನ್ನು ಪ್ರಶ್ನೆ ಆಗ್ತದೆ. ಯಾಕಂದರೆ ಇವತ್ತು ನಮಗೆ ಒಂದೇ ಬೇಡಿಕೆ ಏನಂದರೆ ಸ್ಟೇಟ್ಮೆಂಟ್, ಇವರು ಯಾರು ಸಿಂಡಿಕೇಟ್ ಮೆಂಬರ್ ಇದ್ದಾರಾ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕು. ಅವ್ರು ಬಂದಿದ್ದು ಆ್ಯಂಡ್ ಅವ್ರು ಮಾಡಿದ ಕೆಲಸ ತಪ್ಪು. DK ಶಿವಕುಮಾರ್ ಘೋಷಣೆ ಹಾಕಿದ ತಪ್ಪು, ಸಿದ್ದರಾಮಯ್ಯ ಘೋಷಣೆ ಹಾಕಿದ ತಪ್ಪು. ಆ್ಯಂಡ್ ಒಳಗೆ ಯಾವುದೇ ಬಾವುಟ ಆಗಲಿ ಯಾವುದೇ ಶಾಲ್ ಆಗಲಿ ಅವರ ಒಂದು ಪಕ್ಷ ಸೀಮಿತವಾದ ಶಾಲ್ ಆಗಲಿ ಬಾವುಟ ಆಗಲಿ ಅದು ಹಾರಿಸಿದ್ದು ಕೂಡ ತಪ್ಪೇ. ಯಾಕಂದ್ರೆ ಸಿಂಡಿಕೇಟ್ ಮೆಂಬರ್ ಅದಕ್ಕೆ ಯಾವುದೋ ಪಕ್ಷ ಆಗಲಿ ಯಾವುದೋ ಸಂಘಟನೆ ಆಗಲಿ ಸೀಮಿತವಾಗಿ ಇರಲಿಕ್ಕಿಲ್ಲ. ನಿನ್ನೆ ನಾನು ಪ್ರಿನ್ಸಿಪಾಲ್, ಸೊ ನಿನ್ನೆ ನಾನು ರಜೆ ಇದ್ದೆ. ನಮ್ಮ ಅದೇ ಇನ್ಚಾರ್ಜ್ ಆಗಿ ಪ್ರೊಫೆಸರ್ ಜಯವಂತ ನಾಯ್ಕ್ ಅವರು ಇದ್ದರು. ಅದರ ಘಟನೆಗೆ ಸಂಬಂಧಪಟ್ಟಂತೆ ಆ ಎಲ್ಲ ಮಾಹಿತಿಯನ್ನು ಅವರು ಕೊಡ್ತಾರೆ. ಪ್ರೊಫೆಸರ್ ಜಯವಂತ ನಾಯ್ಕ್ ಅವರು ನಿನ್ನ ಘಟನೆ ಬಗ್ಗೆ ಹೇಳ್ತಾರೆ. ಅವರು ನಾನಿಲ್ಲೇ ಇರ್ತೀನಿ ಸರ್. ಮುಂದೆ ನಿನ್ನೆ ಸಿಂಡಿಕೇಟ್ ಸದಸ್ಯರು ನಮ್ಮ ಹತ್ರ ಬಂದರು. ಗೌರ್ಮೆಂಟ್ ಆಫ್ ಕರ್ನಾಟಕ 2 ಕಾರ್ಯಕ್ರಮವನ್ನು ಮಾಡಿದೆ. ಒಂದು ಸ್ಟೂಡೆಂಟ್ ಇಲೆಕ್ಷನ್ ಎಲ್ಲ ಕಾಲೇಜ್ನಲ್ಲಿ ಆಗಬೇಕು ಅಂತ. ಅದಕ್ಕೆ ನಾವು ಹೇಳಿದೆವು ಎಲ್ಲ ನಮ್ಮ ಕಾಲೇಜ್ನಲ್ಲಿ ಮೊದಲಿಂದ ಕೂಡ ಇಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿಕೊಂಡು, ಮತ್ತು ಇಂದಿರಾ ಕ್ಯಾಂಟೀನ್ ಅದನ್ನು ಪ್ರತಿ ಕಾಲೇಜ್ನಲ್ಲಿಯೂ ಕೂಡ ಮಾಡಬೇಕಂತ ಈ ಬಜೆಟಲ್ಲಿ ಅವರು ಅನುಮತಿ ನೀಡಿದ್ದಾರೆ ಅಂತ. ಅದಕ್ಕೂ ಕೂಡ ನಾವು ಹೇಳಿದೆವು. ಅದು ಹೈಯರ್ ಅಥಾರಿಟಿ ಏನಂತ ಹೇಳಿಕೊಂಡು ಅದರ ಬಗ್ಗೆ ಡಿಸಿಷನ್ ತಗೊಳ್ತಾರೆ. ನಮ್ಗೆ ಯಾವ ಅಧಿಕಾರ ಕೂಡ ಅದರ ಬಗ್ಗೆ ಇಲ್ಲ ಅಂತ ಹೇಳಿಕೊಂಡು. ಮತ್ತು ಅವರು ಕ್ಲಾಸಲ್ಲಿ ಒಂದು ಸ್ವೀಟ್ ಹಂಚಬೇಕು ಅಂತ ಹೇಳಿಕೊಂಡು ಹೇಳಿದರು. ಎಲ್ಲ ಕ್ಲಾಸಲ್ಲಿ ನಾವು ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ಒಂದು ಕ್ಲಾಸಲ್ಲಿ ಸ್ವೀಟ್ ಹಂಚಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ. ಅದು ಸಹ ಒಬ್ಬ ಸಿಂಡಿಕೇಟ್ ಸದಸ್ಯರು ಎಂಬ ಒಂದು ನಿಟ್ಟಿನಲ್ಲಿ. ಮತ್ತೆ ಅವರು ಬರುವಾಗ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಕೆಲವು ಬೈಟ್ಸ್ ಎಲ್ಲ ತಗೊಂಡ್ರು. ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಪರ್ಮಿಷನ್ ಕೂಡ ಇರಲಿಲ್ಲ ಅದಕ್ಕೆ. ಇಷ್ಟೇ ಆದದಿಷ್ಟೇ. PUC ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ? ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ.
ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ PU ಕಾಲೇಜು ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.